ನಾವು ತೆಗೆದುಕೊಂಡ್ರೆ ಅದನ್ನು ಕೂಡ ಕಟ್ ಮಾಡುವಂಥ ಒಂದು ಅಭಿಯುಕ್ತ ಸ್ವಾತಂತ್ರ್ಯವನ್ನು ತೆಗೆದುಹಾಕುವಂಥ ಅಂಬೇಡ್ಕರ್ ಅವರು ಕೊಟ್ಟಂಥ ಆ ಸಂವಿಧಾನದ ಒಂದು ಚೌಕಟ್ಟಲ್ಲಿ ಕೊಟ್ಟಂಥ ಅಧಿಕಾರವನ್ನು ಕಿತ್ಕೊಳ್ಳುವಂಥ ಒಂದು ಎಲ್ಲ ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮೆಲ್ಲ ಹಿರಿಯ ನಾಯಕರುಗಳು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಒತ್ತಾಯನ ಮಾಡಿದ್ದಾರೆ. ಗೌರವಿತ ರಾಜ್ಯಪಾಲರನ್ನು ಕೂಡ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ಶಾಸಕರೆಲ್ಲರೂ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ನಾವು ಕೂಡ ಒತ್ತಾಯ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಕೂಡ ಈ ಮಸೂದೆಗೆ ಅಂಕಿತವನ್ನು ಹಾಕುವಂಥ ಪ್ರಯತ್ನವನ್ನು ಗೌರವಿತ ರಾಜ್ಯಪಾಲರು ಮಾಡಬಾರ್ದು ಅಂತೇಳಿ ನಾನು ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಕೂಡ ಮಾಡ್ಕೊತೀನಿ. ಇಲ್ಲ ಆ ಒಂದು ಚೌಕಟ್ಟನ್ನು ಉಪಯೋಗಿಸ್ಕೊಂಡು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಹೇಳಿದ್ನಲ್ಲ, ನಮ್ಮ ವಿರೋಧ ಪಕ್ಷ ನಾವು ರಾಜಕಾರಣ ಏನು ಸತ್ಯ ಏನು ಸುಳ್ಳು ಅದನ್ನು ಜನರು ತಿಳಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದನ್ನು ಯಾವುದೇ ಇವ್ರ ಮಸೂದೆ ಮುಖಾಂತರ ನಮ್ಮ ತಡೆಯೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು. ಆದರೆ ನಂಗೆ ಆತಂಕ ಇರೋಂಥದ್ದು, ನಮ್ಮ ಕನ್ನಡ ನೆಲ ಜಲ ಭಾಷೆ ವಿಚಾರದಲ್ಲೂ ಕೂಡ ಹೋರಾಟ, ನಮ್ಮ ಹೋರಾಟ ಸಂಘಗಳು ಬೇರೆ ಬೇರೆ ಏನಿದೆ ಅವರ ಬಾಯಿನೂ ಕೂಡ ಮುಚ್ಚುವಂಥ ಎಲ್ಲ ಷಡ್ಯಂತ್ರ ಇದರಲ್ಲಿ ಮಸೂದೆಯಲ್ಲಿ ಇದೆ ಅಂತ ನಂಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ. ಒಂದು ಬಟನ್ ಕೊಟ್ಟರೆ ಯಾವ ರೀತಿ ಶರ್ಟ್ ಹೊಲಿತಾರೆ ಅಂತ ಒಂದು ಗಾದೆ ಹೇಳ್ತೀವಿ, ಆ ರೀತಿ ಮಸೂದೆ ಮುಖಾಂತರ ಗೌರವಿತ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂಥ ಆ ಒಂದು ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥ ಎಲ್ಲ ಷಡ್ಯಂತ್ರ ಇದರಲ್ಲಿದೆ ಸರ್. ಆಶ್ಚರ್ಯ ಅದಂತೂ. ಈಗ ನಮ್ಮ ಗೌರವಿತ ನಮ್ಮ JDS ಮುಖಂಡರಂತ ಕುಮಾರಸ್ವಾಮಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಕ್ರೋರ್ಸ್ ಟುಗೆದರ್ ಹಣವನ್ನ 2 ತಿಂಗಳದು ನಮ್ಮ ಸುರೇಶ್ ಕುಮಾರ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಲೆಕ್ಕಕ್ಕೆ ಚಕ್ಲಿ ಅಷ್ಟೇ ಇರುತ್ತೆ, ಒಳಗಿನ ಸುಳಿ ಮಾತ್ರ ಕಿತ್ಕೊಂತಾರೆ ಅಂತ ಹೇಳಿ. ಆ ರೀತಿ ಅಂತ ಎಲ್ಲ ಷಡ್ಯಂತ್ರ ಏನೋ ನಮ್ಮ ಗೌರವಿತ ಶಾಸಕರ ತೆಂಗಿನಕಾಯಿ ಅವರ ಗಮನಕ್ಕೆ ಬಂತು, ಪ್ರಸ್ತಾಪ ಆಯಿತು. ಇಲ್ಲಾಂದ್ರೆ ಪಾಪ ಬಡವರಿಗೆ ಗೊತ್ತಾಗ್ತಿದ್ದಲ್ಲ, ಅದು ಬ್ಯಾಲೆನ್ಸ್ ಶೀಟ್ ಹಾಗೆ ಮುಂದೋಗಿ ಆ 2 ತಿಂಗಳದು ಅದನ್ನ ಎಲ್ಲಿ ದುಂಡು ಮಾಡ್ಕೊಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತನೋ ಗೊತ್ತಿಲ್ಲ. ದೇವರದಿಂದ ಗೊತ್ತಾಗಿದೆ, ಏನೋ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕ್ಲಿ, ಬಡವರಿಗೆ ಅವ್ರು ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಬೇಕು ಅಂತ ಒತ್ತಾಯನ ಮಾಡ್ತಾರೆ. ಕುರ್ಚಿ ಗಲಾಟೆ ಇನ್ನೂ ತಣ್ಣಗಾಗಿಲ್ಲ. ಅದೇ ಸರ್, ಈಗ ಇವರ ಕುರ್ಚಿ ಗಲಾಟೆಯನ್ನ ಅಸಹ್ಯ ಅನಿಸುತ್ತೆ. ನಮ್ಮ ಒಂದು ವಾರ ಆಗಲಿ, ಒಂದು ತಿಂಗಳಾಗಲಿ, ಅಂದರೆ 1 ವರ್ಷದಿಂದ ಇದೇ ಚರ್ಚೆಗಳನ್ನು ಮಾಡ್ಕೊಂಡು ಇವರು ಸರ್ಕಾರದ ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್ ಯಾವುದೂ ಕೂಡ ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ದಿನ ಬೆಳಗ್ಗೆ ಎದ್ದರೆ ಮಾಧ್ಯಮದ ಮುಖಾಂತರ ಅವರು ಒಬ್ರಿಗೊಬ್ರು ಪತ್ರ ಬರೋಂಥದ್ದು, ಇನ್ನೊಬ್ರು ಹೇಳಿಕೆಗಳು ಇದೇ ಆಗಿದೆ ಹೊರತು ನಮ್ಮ ನಾಯಕರುಗಳು ಹೇಳ್ತಾ ಇದ್ರು ಕಮಾಂಡೇ ಇಲ್ಲದಂಥ ಅವರ ಒಂದು ಹೈಕಮಾಂಡ್ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಸತ್ಯನೂ ಕೂಡ ಹೌದು. ನೀ ಕೊಡೆ ನಾ ಕೊಡೆ ಅಂತ ಹೇಳಿ ಅದೇನೋ ಗಾದೆ ಹೇಳಿದಿಲ್ಲ, ಆ ರೀತಿ ಹೈಕಮಾಂಡು ನೀ ಬಿಡಿ ಅಂತ ಹೇಳ್ತಾರೆ. ಆ ರೀತಿ ಹೈಕಮಾಂಡು ಕೇಳ್ತಾ ಇದೆ, ನೀವೇ ಇಲ್ಲಿಬ್ರು ಕೂತ್ಕೊಂಡು ಬೆಳಗ್ಗೆ ತಿಂಡಿ ರಾತ್ರಿ ಬಿರಿಯಾನಿ ಊಟ ಮಾಡಿ ಅಂದ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ತಣ್ಣಗಾಗುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ. ಹೈಕಮಾಂಡ್ ಕೈ ಚೆಲ್ಲಿದೆ ಅಂತ ಏನೋ ಅಧ್ಯಕ್ಷರು ಹೇಳ್ತಿದ್ದಾರೆ, ಯಾರು ಶುರು ಮಾಡಿದ್ರು ಅವರೇ ಇದು ಮಾಡ್ತಾರೆ, ಅವರೇ ಮಾಡ್ಕೊಬೇಕು, ಸರಿ ಮಾಡ್ಕೊಬೇಕು ಅಂತ ಹೇಳಿ. ಈಗ ರಾಜ್ಯದ ಜನ ನಮ್ಮನ್ನಂತೂ ವಿರೋಧ ಪಕ್ಷದಲ್ಲಿ ಇಟ್ಟಿದ್ದಾರೆ ಸರ್, ಸ್ಪಷ್ಟವಾದಂಥ ಬಹುಮತ ಕೊಟ್ಟಿದ್ದಾರೆ ಸರ್. ಸ್ಪಷ್ಟವಾಗಿ ಇಬ್ಬರು ಕೂಡ ಪ್ರೆಸ್ ಮೀಟ್ ಮಾಡಿ ನೀವು 4 ಗೋಡೆ ಮಧ್ಯೆ ಏನು ಚರ್ಚೆ ಮಾಡಿದ್ರಿ ಆ ವಿಚಾರವನ್ನು ಹೊರಗಡೆ ಇಟ್ಬಿಡಿ. ನಾನು ಮಾತನ್ನ ಮೀರಲ್ಲ ಅಂತೇಳಿ ಗೌರವಂತ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆ DCM ಅವ್ರು ಇನ್ನೊಂದು ಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ, ನೀವೇ ಚಿಕನ್ನು ಮಟನ್ನು ಊಟ ಮಾಡಿಕೊಂಡು ಸಮಯವನ್ನು ಕಳೆಯೋದಕ್ಕಿಂತ ಒಂದು ಸ್ಪಷ್ಟವಾಗಿ ಜನರ ಮುಂದೆ ಏನು ನಡೆದಿದೆ ಅಂತ ಇಟ್ಟರೆ ಅದು ಜನರಿಗಾರಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.